ಜಿಲ್ಲೆ ಒಳಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವುದೇ ಶಾಸಕರಿಗೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನು ಇಬ್ಬರು ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರನ್ನೂ ಮೀಟಿಂಗೂ ಕರೆದಿಲ್ಲ, ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಒಂದು ರೀತಿ ತೊಗಲಕ್ಕೆ ಆಡಳಿತ ಜಿಲ್ಲೆ ಒಳಗೆ ಐತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಮಾಜಿಕ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು, ಕೇಳಿದ್ದೀನಿ ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅಧಿಕಾರಿ ಇಬ್ಬರೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು. ನಾನು ಮುಂದಿನ ದಿನಗಳಲ್ಲೂ ಕೂಡ ಈಗ ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ. ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ, ST ಜನಾಂಗದವರು ಮಿನಿಸ್ಟ್ರಿದ್ದಾರೆ, ಬಲಗೈ ಜನಾಂಗದವರು ಮಿನಿಸ್ಟ್ರಿದ್ದಾರೆ. ಈಗ ನಾವೆಲ್ಲ ಒಕ್ಕಲಿಗರು MLAಗಳಿದ್ದೀವಿ, ಲಿಂಗಾಯತರುಗಳು MLAಗಳಿದ್ದಾರೆ. ಅನ್ಯಾಯ ಆಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ DCC ಬ್ಯಾಂಕ್ ಬರುತ್ತೆ. ಆವಾಗ ಯಾರು ಒಬ್ಬ ಎಡಗೈ ಜನಾಂಗದ SC ಜನಾಂಗದವನ್ನ ಇದೇ ಥರ ನಾಮಿನಿ ಮಾಡಿ DCC ಬ್ಯಾಂಕ್ ಅಧ್ಯಕ್ಷರು ಮಾಡಿದರೆ ಇವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಅನ್ಕೊಂತೀನಿ. ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಯಾಕೆಂದರೆ ಆ ಜನಾಂಗಕ್ಕೆ ಅನ್ಯಾಯ ಆಗೈತೆ. ಮೇಜರ್ ಜನಾಂಗ ಇರ್ತಕ್ಕಂಥದ್ದು ಎಡಗೈ SC ಜನಾಂಗ, ಅವ್ರಿಗೂ ಮಾಡಬೇಕಲ್ಲ ಅಲ್ವಾ. ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ನಾನು ಅದನ್ನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಈಗ ನಮ್ಮಲ್ಲಿ ರಿಸರ್ವೇಷನಲ್ಲಿ ಇಬ್ಬರು MLAಗಳು ಗೆಲ್ತಾರೆ. ಅವ್ರು ಗೆದ್ದಿರೋರು ಯಾರು ಗೆದ್ದಿದ್ದಾರೆ? ಒಬ್ಬರು ಬೋವಿ ಜನಾಂಗದವ್ರು ಗೆದ್ದಿದ್ದಾರೆ, ಇನ್ನೊಬ್ಬರು ಬಲಗೈ ಜನಾಂಗದವ್ರು ಗೆದ್ದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ವರ್ಗ ಇವತ್ತು ಕೂಡ ಆ ಶೋಷಿತ ವರ್ಗ ಶೋಷಣೆಯಲ್ಲೇ ಐತಲ್ಲ ಅಲ್ವಾ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಬರ್ತಕ್ಕಂಥ ದಿನದಲ್ಲಿ ಇವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು, ಸಮಾಜಕ್ಕೆ ಇವರು ಸರಿಯಾದ ರೀತಿ ಮೆಸೇಜ್ ಕೊಡಬೇಕು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಇವತ್ತೇನು ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು, ನಾಮಿನಿ ಮಾಡಿ ಅಲ್ಲೂ ಅವಕಾಶ ಇದೆ. PLD ಬ್ಯಾಂಕಲ್ಲೂ ಇದು DC ಬ್ಯಾಂಕಲ್ಲೂ ಅವಕಾಶ ಇದೆ. DC ಬ್ಯಾಂಕಲ್ಲೂ ಕೂಡ ನಾಮಿನಿ ಮಾಡಿ SC ಜನಾಂಗದ ಅಧ್ಯಕ್ಷರು ಮಾಡಲಿ. ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ, ಗೌರ್ಮೆಂಟ್ ಏನಿಲ್ಲ ಅಲ್ಲಿ. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ, 2 ಬಾರಿ ಪ್ರಸ್ತಾಪ ಮಾಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಹಕಾರ ಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಅವ್ರು ಹೇಳಿರ್ತಾರೆ. ಇಲ್ಲಿ ಜಿಲ್ಲೆ ಒಳಗೆ ಈಗ ಯಾರು ನಡೀತಾ ಇದೆ, ಏನು ನಡೀತಾ ಇದೆ? ಮೇಲ್ವರ್ಗದಲ್ಲಿ 10 ಜನ ಗೆದ್ದಿದ್ದಾರೆ, 8 ಜನ ಒಕ್ಕಲಿಗರಿಗೆ ನಾಂದಿ ಹಾಕಿದ್ದಾರೆ. ಯಾವುದು ಮಿಲ್ಕ್ ಯೂನಿಯನ್ಗೆ ನಾಮಿನಿ ಮಾಡಿ ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮು ನಾಮಿನಿ ಅಧ್ಯಕ್ಷರು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಸಾಮಾಜಿಕ ಅಧಿಕಾರ ಇವ್ರು ಮಾತಿದ್ದರೆ ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತೀವಿ ಅಂತಾರೆ. ಯಾರು ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು? ಯಾರು ಶೋಷಿತರು? ಹೆಚ್ಚಿಗೆ ಶೋಷಿತರು ಈ ಸಮಾಜದ ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಜನಾಂಗ ಯಾರಿದೆ? ನನ್ನ ಸ್ನೇಹಿತ ಅವನು ಆಗಿರೋದಕ್ಕೆ ಸಂತೋಷ ಇದೆ ನನಗೆ. ಆದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರನ್ನೂ ಮಾತಾಡ್ಸಿಲ್ಲ. ಇಲ್ಲೊಂಥರ ತೊಗಲಕ್ಕೆ ಆಡಳಿತ ನಡೀತಾ ಇದೆ. ಇದು ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವ MLA ತೋಲು ಮಾತಾಡಿಲ್ಲ, ಯಾರ ತೋಲು ಮಾತಾಡಿಲ್ಲ. ಇವ್ರಿಗೆ ಯಾರೂ ಬೇಕಿಲ್ಲ. ಇವರಿಬ್ಬರಿದ್ರೆ ಸಾಕು, ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊತಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಪೂರ ಜಿಲ್ಲೆಯಲ್ಲಿ 11 ಗೆಲ್ಸ್ಕೊಂಬರ್ತಾರೆ. ಇವರಿಬ್ಬರೇ ಸಾಕು, ಇನ್ಯಾರು ಬೇಕು? ಯಾಕೆ ಬೇರೆ ಯಾರು ಬೇಕು? ಇವರಿಬ್ಬರು ಸಾಕು. ಇವರಿಬ್ಬರಿದ್ರೆ ಎಲ್ಲ ಆಗೋಗುತ್ತೆ. ನನಗೇನು ಕಾಂಗ್ರೆಸ್ ನನಗೇನು ಮಾಡೈತೆ? ನನಗೇನು ತಪ್ಪಾಗೈತೆ? ಕೆಲಸ ಮಾಡ್ಕೊಂಡು ಹೋಗ್ಲಿ. ಆದರೆ ಅಟ್ಲೀಸ್ಟ್ ನಾವು MLAಗಳು ಇದ್ದೀವಿ ಅಂತ ಗುರುತಿಸ್ಲಿಲ್ವಲ್ಲ ಅನ್ನೋದೊಂದು ಎಲ್ಲ ಶಾಸಕರಿಗೂ ಬೇಜಾರೈತಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಮಾಡಿದಾರನ್ನ ನಮ್ಗೇನು ಗೊತ್ತಿರುತ್ತೆ? ನಮಗೆ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ವಲ್ಲ. ನಾವು ನಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೆದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಪರಮೇಶ್ವರ್ ಹತ್ರ ಮಾತನಾಡ್ದೋ. ಪರಮೇಶ್ವರು ರಾಜಣ್ಣವರು ಇದ್ದರು, ಮೀಟಿಂಗ್ ಕರಿತೀವಪ್ಪ ಅಂತ ಹೇಳಿದ್ರು. ರಾಜಣ್ಣವರು ನಾನು ಬರ್ತೀನಿ ಮೀಟಿಂಗ್ಗೆ ಅಂತ ಹೇಳಿದ್ರು. ಅದಾದಮೇಲೆ ಒಂದು ದಿವಸನೂ ನೀವು ಎಲ್ಲಿದ್ದೀರಾ, ಏನು ಮಾಡಬೇಕು, ಯಾರು ಏನು ಒಂದು ಗೊತ್ತಿಲ್ಲ ನನಗೆ. ಒಂದು ರೀತಿ ತೊಗಲಕ್ಕೆ ಆಡಳಿತ ನಡೆಸ್ತಾವ್ರೆ. ಇಲ್ಲ, ಸಚಿವರ ವಿರುದ್ಧನೂ ಅಸಮಾಧಾನ ಇಲ್ಲ, ಅವ್ರ ನಡವಳಿಕೆಗಳ ವಿರುದ್ಧ ನನ್ನ ಅಸಮಾಧಾನ. ನಾನು ಸಚಿವರ ವಿರುದ್ಧ ಇಬ್ಬರು ವಿರುದ್ಧನೂ ನನ್ನ ಅಸಮಾಧಾನ ಇಲ್ಲ, ಅವ್ರ ನಡವಳಿಕೆಗಳ ವಿರುದ್ಧ ನನ್ನ ಅಸಮಾಧಾನ. ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಲ್ಲ. ಒಂದು ಇವರು ಮಂತ್ರಿಗಳಾಗಿವ್ರು ಅಂದರೆ ನಾವೆಲ್ಲ ಗೆದ್ದಿರೋದಕ್ಕೆ ತಾನೇ ಇವ್ರು ಮಂತ್ರಿಗಳಾಗಿರೋದು. ನಮ್ಮನ್ನು ವಿಶ್ವಾಸಕ್ಕೆ ತಗೊಬೇಕಲ್ಲ. ಅಟ್ಲೀಸ್ಟ್ ಒಂದು ಮಾತು, ಹಿಂಗೆ ಮಾಡ್ತಾ ಇದ್ದೀವಿ, ವೆಂಕಟೇಶನ್ನ ನಾನು ನಾಮಿನಿ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡೋಣ ಅಂತ ಅಟ್ಲೀಸ್ಟ್ ನಮಗೆ ಕುತ್ಕೊಂಡು ಮಾಡ್ಬೇಕಲ್ವಾ? ಏನಾರು ಮಾಡಬೇಕಾದ್ರೆ